ಸೊ ಫಸ್ಟ್ ಶೋ ಹೋಗಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಜನರ ಮಧ್ಯೆ ಕೂತ್ಕೊಂಡು ಸಿನಿಮಾ ನೋಡಿದಾಗ ಜನ ಹೆಂಗೆ ರೆಸ್ಪಾಂಡ್ ಮಾಡ್ತಾರೆ ಅಂತ. ಅದೊಂದು ಲಾಸ್ಟ್ ಸಿನಿಮಾ ಕೃಷ್ಣ ಟಾಕೀಸ್ ಅಲ್ಲಿ ಆ ಫೀಲ್ ಎಲ್ಲ ಆಗಿದೆ. ಅದು ತುಂಬಾ ಚೆನ್ನಾಗಿತ್ತು. ಸೊ ಜನ ಅಕ್ಸೆಪ್ಟ್ ಮಾಡ್ಕೊಂಡು ಯೂಟ್ಯೂಬ್ ರಿವ್ಯೂಸ್ ನ ನೋಡ್ತಿದ್ದೆ ನಾನು. ನಮ್ಮ ಸಿನಿಮಾ ಬಗ್ಗೆ ಮಾತಾಡ್ತಿದ್ದಾಗ ಯಾರು ಅಷ್ಟು ಎಲ್ಲ ಒಳ್ಳೆ ರಿವ್ಯೂಸ್ ಕೊಟ್ಟರು. ಅವಾಗ ನಾವೇನು ಇನ್ವೆಸ್ಟ್ ಮಾಡ್ತೀವಲ್ಲ, ಏನೇ ಕಳ್ಕೊಂಡ್ರು ಪಡ್ಕೊಂಡ್ರು ಅದು ಫೀಲ್ ಆಗಲ್ಲ. ಅದ್ರ ಮುಂದೆ ಇಲ್ಲಿ ಚಂದನ್ ಶೆಟ್ಟಿ ಪ್ಲಸ್ ಪಾಯಿಂಟಾ, ಸಿನಿಮಾ ಕತೆ ಪ್ಲಸ್ ಪಾಯಿಂಟಾ? ನನಗೆ ಟೋಟಲ್ ಸಿನಿಮಾ ಟೀಮೇ ಪ್ಲಸ್ ಪಾಯಿಂಟು. ಅದರಲ್ಲೂ ಮುಖ್ಯವಾಗಿ ಕತೆ ತುಂಬಾ ಇಂಪಾರ್ಟೆಂಟ್. ಕತೆ ತುಂಬಾ ಚೆನ್ನಾಗಿದೆ, ಹೊಸ್ತಾಗಿರುತ್ತೆ ನೋಡೋರಿಗೆ. ಈಗ ಒಂದು ಉತ್ತರ ಕನ್ನಡದಲ್ಲಿ ಯಾವುದೋ ಹಿಂಗೆ ನಮಗೆ ಸಿಕ್ಕಿದೆ ನಿಜ. ಒಂದು ಊರಲ್ಲಿ ಗಡಿಯಾರ ಓಡಲ್ಲ, ಒಂದು ಊರಿಗೆ ಎಂಟ್ರಿ ಆಗ್ತಿದ್ದಂಗೆನೆ ಒಂದು ಇಯರ್ ಚೇಂಜ್ ಆಗುತ್ತೆ, ಅದೆಲ್ಲ ಇದೆ. ನನ್ಗೆ ಇವ್ರ ಕತೆ ಹೇಳಿದಾಗ ಇದು ಕಾಲ್ಪನಿಕ ಸಿನಿಮಾ ಅಷ್ಟೇ, ನಾವು ಕಲ್ಪನೆ ಮಾಡ್ಕೊಂಡು ನೋಡ್ಬೇಕಷ್ಟೇ, ಇಮ್ಯಾಜಿನೇಷನ್ ಸಿನಿಮಾ. ಬಟ್ ಅವ್ರು ತೋರಿಸಿದ್ರು ನನಗೆ, ಸರ್ ಇದೆ, ನಾವು ಅದನ್ನೆಲ್ಲ ಯೂಟ್ಯೂಬಲ್ಲಿ ಹಾಕಿದೀವಿ, ಈ ಥರನೂ ಇದೆ. ಸೊ ಟೈಮು ಯಾವಾಗ ಯಾರಿಗೆ ಬೇಕಾದ್ರೂ ಕೈ ಕೊಡುತ್ತೆ ಅಂತ. ಓಕೆ, ಸೊ ನೆಕ್ಸ್ಟ್ ಈ ಸಿನಿಮಾ ಈಗ ರಿಲೀಸಿಗೆ ರೆಡಿ ಇದೆ, ಮುಂದೆ ಏನು ಪ್ಲ್ಯಾನ್ಸ್ ಇದೆ ಪ್ರೊಡ್ಯೂಸರ್ದು? ಮುಂದೆ ರಿಲೀಸ್ ಮಾಡಬೇಕು, ಸೊ ಜನಗಳ ರಿಯಾಕ್ಷನ್ ನೋಡಬೇಕು ಅಷ್ಟೇ. ಇನ್ನು ಮುಂದಿನ ಸಿನಿಮಾ ಇದು ರಿಲೀಸ್ ಆದಮೇಲೆ ಅದು ಟೈಮ್ ಬರುತ್ತೆ. ಓಕೆ, ಸೊ ಈ ಸಿನಿಮಾ ಹೆಂಗೆ ಹೋಗುತ್ತೆ ನೋಡಿಕೊಂಡು ಆಮೇಲೆ ಪ್ಲಾನ್ ಮಾಡ್ತೀರಾ? ಅಂದರೆ ಕಂಪ್ಲೀಟಾಗಿ ನೀವು ಸಿನಿಮಾ ಇಂಡಸ್ಟ್ರಿಯಲ್ಲೇ ಪ್ರೊಡ್ಯೂಸರ್ ಆಗಿರಬೇಕು ಅಂತ ಡಿಸೈಡ್ ಮಾಡಿದ್ದೀರಾ? ಹಂಗೇನಿಲ್ಲ, ಆಸೆ ಇತ್ತು, ಇಲ್ಲಿವರೆಗೂ ಕರ್ಕೊಂಡ್ಬಂದಿದೆ, ಮುಂದಕ್ಕೆ ಗೊತ್ತಿಲ್ಲ. ಸಿನಿಮಾ ಸಕ್ಸಸ್ ಆಗ್ತಾ ಹೋದ್ರೆ ಸೊ ಕಂಟಿನ್ಯೂ ಆಗುತ್ತೆ. ಸಿನಿಮಾ ಸಕ್ಸಸ್ ಆಗ್ತಾ ಹೋದ್ರೆ ನಮಗೂ ಒಂದು ಇಂಟ್ರೆಸ್ಟ್ ಇರ್ತದೆ. ಜನ ಈಗ ದೊಡ್ಡ ಬ್ಯಾನರ್ಸ್ ಇದಾವೆ, ಅವ್ರ ಸಿನಿಮಾದಲ್ಲಿ ಸಿನಿಮಾ ಬಂದ್ರೇನೆ ಜನ ಕಾಯ್ಕೊಂಡಿರ್ತಾರೆ, ಈ ಬ್ಯಾನರ್ ಅಲ್ಲಿ ಸಿನಿಮಾ ಬರ್ತಿದೆ ನೋಡ್ಬೇಕು, ಆ ಥರ ಆಗ್ಬೇಕು. ಓಕೆ ಸರ್, ಇವಾಗ ನೀವು ಹೇಳಿದ್ರಿ ನಾನು ಸ್ವಲ್ಪ ಕೈ ಸುಟ್ಕೊಂಡಿದ್ದೀನಿ ಅಂತ ಹೇಳಿ, ಬಟ್ ಈಗ ಹೊಸದಾಗಿ ಸಿನಿಮಾ ಇಂಡಸ್ಟ್ರಿಗೆ ನಿಮ್ಮ ಥರನೇ ಕನ್ಸಿಟ್ಕೊಂಡು ಬರುವಂಥ ಪ್ರೊಡ್ಯೂಸರ್ಗಳಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಎಷ್ಟು ಕೇರ್ಫುಲ್ ಆಗಿರಬೇಕು, ಯಾವ ವಿಚಾರಗಳಿಗೆ ಹೆಚ್ಚು ಮಾನ್ಯತೆ ಕೊಡಬೇಕು ಅಂತ? ಸೊ ನಾನು ನಮ್ಮ ಕನ್ನಡ ಚಲನಚಿತ್ರ ಸಿನಿಪ್ರಿಯರಿಗೆ ಹೇಳೋದಿಷ್ಟೇ. ಸೊ ಹೊಸಬ್ರು ನಿರ್ಮಾಪಕರು ಒಂದು ಸಿನಿಮಾ ಮಾಡ್ತಾರೆ ಅಂತ ಬಂದಾಗ ದಯವಿಟ್ಟು ಅವ್ರನ್ನ ಒಳ್ಳೆ ರೀತಿ ವೆಲ್ಕಮ್ ಮಾಡಿ. ಒಂದು ಸಿನಿಮಾ ಏನೋ ನನ್ನ ಹತ್ರ ಕೆಲವರು ನಿರ್ದೇಶಕರು ಬರ್ತಾರೆ, ಏನೋ ಅಸಿಸ್ಟೆಂಟು ಡೈರೆಕ್ಟರ್ ಆಗಿರ್ತಾರೆ, ಮತ್ತೊಂದು ಏನೋ ಒಂದು ಮಾಡ್ಕೊಂಡಿರ್ತಾರೆ, ಅವ್ರಿಗೊಂದು ಆಸೆಗೋಸ್ಕರ ಯಾರೋ ಒಬ್ಬರನ್ನ ಬಲಿಪಶು ಮಾಡಬೇಡಿ. ನಿಮ್ಮ ಟ್ಯಾಲೆಂಟ್ನ ತೋರಿಸಿ ಫಸ್ಟ್. ತರ್ತೀರಾ ಸಿನಿಮಾ ಮಾಡೋಕ್ಕೆ? ನಾನು ಎಕ್ಸಾಂಪಲ್ ಸುಜಯ್ ಶಾಸ್ತ್ರಿ ಭೂಮಿ ಮೇಲೆ ಬ್ರಹ್ಮಾಸ್ತ್ರವನ್ನು ಮಾಡಿದ್ರು ಚೆನ್ನಾಗಿತ್ತು ಅಂತ ಹೋದ್ರೆ ಒಬ್ಬ ನಿರ್ಮಾಪಕನೇ ಹೋಗ್ತಾನೆ ಅವ್ರ ಹತ್ರ, ನಾನೇ ಹೋದೆ ಅವ್ರ ಹತ್ರ, ನಮ್ಗೊಂದು ಸಿನಿಮಾ ಮಾಡ್ಕೊಡಿ. ಸೊ ಹೊಸ ನಿರ್ಮಾಪಕರನ್ನ ಅವ್ರು ಎಲ್ಲೋ ಇರ್ತಾರೆ, ಆಸೆ ತೋರಿಸಿ ಕರ್ಕೊಂಡ್ಬಂದು ತುಂಬಾ ಆಗಿದೆ ಆ ಥರ. ನಮ್ಮ ಎಷ್ಟು ಸಿನಿಮಾ ರಿಲೀಸ್ ಆಗುತ್ತೆ, ಎಷ್ಟು ಜನ ನೋಡ್ತಿದ್ದಾರೆ, ಆದ್ರೆ ಚೆನ್ನಾಗಿರೋ ಸಿನಿಮಾ ಯಾವತ್ತು ಕನ್ನಡಿಗರು ಕೈ ಬಿಡಲ್ಲ. ಹೌದು, ಯಾವುದೇ ಕಾರಣ ನಾನು ತುಂಬಾ ಅಬ್ಸರ್ವ್ ಮಾಡಿದ್ದೆ. ಅದು ಹೊಸಬರಾದ್ರೂ ಅಷ್ಟೇ, ಸ್ಟಾರ್ಸ್ ಆದ್ರೂ ಅಷ್ಟೇ, ಯಾರೇ ಆದ್ರೂ ಅಷ್ಟೇ. ನಾನು ಪ್ರತಿ ವಾರನೂ ಎಷ್ಟು ಸಿನಿಮಾ ರಿಲೀಸ್ ಆಗುತ್ತೆ, ಅದ್ರಲ್ಲಿ ಯಾವುದು ಹೋಗುತ್ತೆ, ಯಾವುದು ವಾಪಸ್ ಹೋಗುತ್ತೆ, ಅದನ್ನ ನಾವು ನೋಡ್ತಾ ಇರ್ತೀವಿ. ಸೊ ನಾನ್ ನೋಡ್ದಂಗೆ ಒಂದು ತುಂಬಾ ಚೆನ್ನಾಗಿರೋ 10 ಸಿನಿಮಾ ಅನ್ಕೊಳ್ಳಿ, 10 ಸಿನಿಮಾದಲ್ಲಿ 8 ಸಿನಿಮಾ ಗೆಲ್ಸ್ತಾರೆ. ಇನ್ನ 90 ಸಿನಿಮಾ ಏನಾಗುತ್ತೆ, ಜನಗಳು ಬಿಟ್ಟಿದೆ. 100 ಸಿನಿಮಾ ಬಂದ್ರೆ ಅದ್ರಲ್ಲಿ ತುಂಬಾ ಚೆನ್ನಾಗಿರೋ ಸಿನಿಮಾ ಆಲ್ಮೋಸ್ಟ್ ಗೆಲ್ಲಿಸ್ತಾರೆ ಜನ, ಯಾವ್ದು ಕೈ ಬಿಟ್ಟಿಲ್ಲ. ಅದು 1-2 ಬೈ ಮಿಸ್ಟೇಕ್ ಆಗಿ ನೋಡಿರಲ್ಲ. ಕೆಲವೊಂದು ಸಿನಿಮಾಗಳು ಏನ್ ಮಾಡ್ತಾರೆ, ಜನ ಥಿಯೇಟರ್ ಅಲ್ಲಿ ಇದ್ದಾಗ ನೋಡಲ್ಲ, OTT ಬಂದಾಗ ನೋಡಿ, ಅಯ್ಯೋ ನಾನು ಮಿಸ್ ಮಾಡ್ಕೊಂಡೆ ಈ ಸಿನಿಮಾ, ಥಿಯೇಟರ್ ಅಲ್ಲಿ ನೋಡ್ಬೇಕಿತ್ತು ನಾನು ಅನ್ನೋ ಫೀಲ್ ಆಗ್ತದೆ. ಚೆನ್ನಾಗಿರೋ ಸಿನಿಮಾನ ಒಂದು ಜನಗಳು ಹೇಳ್ತಾರೆ, ಸೊ ನೀವು ನೋಡಿ ಅದನ್ನ ಥಿಯೇಟ್ರಲ್ಲೇ ಹೋಗಿ ನೋಡಿ. ಬಟ್ OTT ಪ್ಲಾಟ್ಫಾರ್ಮ್ ಬಗ್ಗೆ ಆಸ್ ಎ ಪ್ರೊಡ್ಯೂಸರ್ ನೀವು ಏನು ಹೇಳಕ್ಕೆ ಬಯಸ್ತಾರೆ? ಹಿಂದೆ ಎಲ್ಲ OTT ಇರಲಿಲ್ಲ, ಜನ ಥಿಯೇಟ್ರಿಗೆ ಹೋಗಿ ನೋಡೋರು, 100 ಡೇಸ್ವರೆಗೂ ಸಿನಿಮಾ ಓಡೋದು. ಬಟ್ ಇವತ್ತು OTT ಇದೆ ಅಂದಾಕ್ಷಣ ಜನ ಥಿಯೇಟ್ರಿಗೆ ಬರ್ತಾಯಿಲ್ಲ. ಇಲ್ಲ ಒಂದು ಕಡೆ OTT ಅನ್ನೋದು ಸಿನಿಮಾ ಇಂಡಸ್ಟ್ರಿಗೆ ಹೊಡೆತ ಕೊಡ್ತಿದೆ ಅನ್ಸಲ್ವಾ? ಇವತ್ತಿನ ಜೀವನ ತುಂಬಾ ಕಷ್ಟ ಇದೆ. ಒಂದು ಈಗ ಮಾಲ್ಗೆ ಹೋಗಿ, ಈಗ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ಇದ್ದಾಗ ನಾವು ಶ್ರೀಮಂತಿಕವಾಗಿ ಮಾಲ್ಗೆ ಹೋಗೋಕ್ಕೂ ಕಷ್ಟ ಆಗುತ್ತೆ, ಒಂದು ಸಿಂಗಲ್ ಥಿಯೇಟರ್ಗೆ ಹೋಗೋಕ್ಕೂ ಕಷ್ಟ ಆಗುತ್ತೆ. ಸೊ ಮಿಡಲ್ ಅಲ್ಲಿ ಇರ್ತೀವಿ. ಸೊ ತುಂಬಾ ಬಡವರು ಏನ್ ಮಾಡ್ತಾರೆ, ಒಂದು ಸಿಂಗಲ್ ಥಿಯೇಟರ್ಗೆ ಹೋಗಿ ನೋಡ್ತಾರೆ, ಅಲ್ಲಿ 100 ರೂಪಾಯಿ ಟಿಕೆಟ್ ಇರ್ತದೆ. ಸೊ ಮಾಲ್ಗೆ ಹೋಗಿ ನೋಡ್ಬೇಕಂದ್ರೆ ಶ್ರೀಮಂತರು ಹೋಗ್ತಾರೆ, ಸ್ವಲ್ಪ ಕಾಸಿರೋರು ಮಾಲ್ಗೆ ಹೋಗಿ ಪಾಪ್ಕಾರ್ನ್ ತಿನ್ಕೊಂಡು ಫ್ಯಾಮಿಲಿ. ಸೊ ಮಿಡಲ್ ಫ್ಯಾಮಿಲಿಗಳೇ ಜಾಸ್ತಿ ಇರೋದು ನಮ್ಮ ಕರ್ನಾಟಕ. ಸೊ ಅವ್ರಿಗೆ ಒಂದು ವಾರಕ್ಕೆ ಒಂದು ಒಳ್ಳೆ ಸಿನಿಮಾ ಬಂತು ಅಂದ್ರೆ ತಿಂಗಳಿಗೆ 4 ವಾರ ಇದೆ, 4 ವಾರನೂ ತುಂಬಾ ಸಿನಿಮಾ ರಿಲೀಸ್ ಆಗ್ತವೆ. ಅವ್ರು ಎಷ್ಟು ಸಿನಿಮಾ ನೋಡ್ಬೋದು ತಿಂಗಳಿಗೆ? ಅವರು ದುಡಿಯೋ
ದುಡ್ಡಲ್ಲಿ ಸಂಬಳ ತಗೊಂಡು ಜೀವನ ಮಾಡ್ಕೊಂಡು ಇವತ್ತು ತುಂಬಾ ಕಷ್ಟ ಇದೆ ಕಷ್ಟ ಇದೆ. ಹೌದು ಹೌದು. ಸೊ ಒಂದು ಈಗ ಮಾಲ್ಗೆ ಹೋದ್ರೆ ಎಕ್ಸಾಂಪಲ್ ₹500 ಟಿಕೆಟ್ ಆಗುತ್ತೆ, ಇಬ್ರು ಗಂಡ ಹೆಂಡತಿ ಮಗುಗೆ ಅಂದ್ರೆ ಒಂದು ₹700 ಟಿಕೆಟ್ ಆಗುತ್ತೆ. ಅಪ್ ಅಂಡ್ ಡೌನ್, ಒಂದು ಕಾರ್ ಇದ್ರೆ ಮತ್ತೆ ಬೈಕ್ ಇದ್ರೆ ಮತ್ತೆ ಒಂದು ಸಿನಿಮಾಗೆ ಹೋದ್ರೆ ₹2,000 ಕಡಿಮೆ ಆಗಲ್ಲ ಬಿಡಿ ಸರ್. ₹2,000 ತಿಂಗಳಿಗೆ 4 ಸಿನಿಮಾ ನೋಡ್ಬೇಕು ಅಂದ್ರೆ ಎಷ್ಟೊಂದು ಸಿನಿಮಾ ರಿಲೀಸ್ ಆಗುತ್ತೆ. ತಿಂಗಳಿಗೆ 30 ಸಿನಿಮಾ ರಿಲೀಸ್ ಆದ್ರೆ ಅದ್ರಲ್ಲಿ ಎಷ್ಟು ಸಿನಿಮಾ ನೋಡ್ಬೇಕು ಅವ್ರು ಸೆಲೆಕ್ಷನ್ ಮಾಡ್ಕೊಂತಾರೆ. ನಾನು ಈ ಸಿನಿಮಾ ನೋಡ್ಬೇಕು, ನಾವು ಕಾಸು ಕೊಟ್ಟಿದ್ದ ತಕ್ಕನಾಗ ಅವ್ರಿಗೆ ಮನೋರಂಜನೆ ಸಿಗ್ಬೇಕು, ಇಲ್ಲ ಅಂದ್ರೆ ಸಿನಿಮಾಗೆ ಬರಲ್ಲ. ಇವಾಗ ಎಷ್ಟೋ ಸಿನಿಮಾಗಳು ಹಂಗಾಗಿ ಜನ ಥಿಯೇಟರ್ ಕಡೆ ಮುಖ ಮಾಡೋದೇ ಬಿಟ್ಟಿದ್ದಾರೆ. ಆದ್ರೆ ಚೆನ್ನಾಗಿರೋ ಸಿನಿಮಾಗೆ ಮಾತಿಂದ ಅಡ್ವರ್ಟೈಸ್ಮೆಂಟ್ ಪಬ್ಲಿಸಿಟಿ ಹಾಗೆ ಆಗುತ್ತೆ. ಅದು ನೋಡಿದೀವಿ ನಾವು. ಎಕ್ಸಾಂಪಲ್ ತುಂಬಾ ಚೆನ್ನಾಗಿರೋ ಸಿನಿಮಾಗಳಿಗೆ ಜನ ಮುಗಿಬಿದ್ದು ಹೋಗ್ತಾರೆ. ಸೊ ಹಾಗಾಗಿ ಜೀವಂತ ಇದೆ ಇನ್ನು, ಬಟ್ ಅದನ್ನ ಜನ ಡಿಸೈಡ್ ಮಾಡ್ತಾರೆ ಅಷ್ಟೇ. ಯಾರು ನಾವು ನಿರ್ಮಾಪಕರಾಗ್ಲಿ ಕಲಾವಿದರಾಗ್ಲಿ ಯಾರು ಡಿಸೈಡ್ ಮಾಡೋಕ್ಕಾಗಲ್ಲ. ಈ ಸಿನಿಮಾ ಜನ ಬಂದು ಹಿಂಗ್ ನೋಡ್ಬಿಡ್ತಾರೆ, ಹಂಗ ಆಗ್ಬಿಡುತ್ತೆ ಅಂತ ಯಾರು. ಎಂತೆಂಥ ದೊಡ್ಡ ಸಿನಿಮಾಗಳೇನೆ ಏನು ಇಲ್ದಂಗೆ ಆಗಿದೆ. ಕೆಲವು ಚಿಕ್ಕ ಸಿನಿಮಾಗಳೇ ದೊಡ್ಡದಾಗ ಅವೆಲ್ಲ ಅಷ್ಟೇ. ಒಂದು ಹಣೆ ಬರ, ಲಕ್ಕು, ಎಲ್ಲದಕ್ಕಿಂತ ಮುಖ್ಯವಾಗಿ ಸಿನಿಮಾ ಕತೆ ಸ್ಟ್ರಾಂಗ್ ಆಗಿರ್ಬೇಕು. OTT ಪ್ಲಾಟ್ಫಾರ್ಮಿಂದಾಗಿ ಜನ OTT ಬರುತ್ತಲ್ಲ ನೋಡೋಣ ಅಂಥೇಳಿ ಥಿಯೇಟ್ರಿಗೆ ಬರ್ತಿಲ್ಲ. ಸೊ OTT ಪ್ಲಾಟ್ಫಾರ್ಮಿಂದಾಗಿ ಸಿನಿಮಾಗಳಿಗೆ ಥಿಯೇಟ್ರ್ಗಳಿಗೆ ತೊಂದರೆ ಆಗ್ತಾ ಇದೆ, ಸಿನಿಮಾ ಇಂಡಸ್ಟ್ರಿಗೆ ಹೊಡೆತ ಆಗ್ತಾ ಇದೆ ಅಂತ ಅನ್ಸಲ್ವಾ? ಸಿನಿಮಾ ಇಂಡಸ್ಟ್ರಿಗೆ ತುಂಬ ಹೊಡ್ತಾನೆ ಅದು. ಈಗ ಥಿಯೇಟ್ರ್ ಇಟ್ಕೊಂಡಿರ್ತಾರೆ, ಅವ್ರಿಗೆ ಯಾವ್ದು ಜೀವನ ನಡಿಬೇಕು, ಥಿಯೇಟ್ರ್ ಬರಲ್ಲ. ಈ OTT ಪ್ಲಾಟ್ಫಾರ್ಮ್ ಅಂತ ಬಂದಾಗ ನೀವು ಟಿವಿಲಿ ನೋಡಿದಾಗ ನಿಮಗೆ ಸಿನಿಮಾ ಜಡ್ಜ್ಮೆಂಟ್ ಎಷ್ಟು ಮಟ್ಟಿಗೆ ಸಿಗುತ್ತೆ. ನೀವು ಥಿಯೇಟ್ರಿಗೆ ಬಂದಾಗ ಈಗ ಸಿನಿಮಾ ಮಾಡ್ಬೇಕಾದ್ರೆ ನಾವು 5.1 ಮಾಡಿಸಿರ್ತೀವಿ, ಅಟ್ಮಾಸ್ ಮಾಡಿಸಿರ್ತೀವಿ, ಆ ಸೌಂಡ್ ಎಫೆಕ್ಟೇ ಬೇರೆ. ಸಿನಿಮಾ ನೋಡೋದೇ ಬಿಗ್ ಸ್ಕ್ರೀನ್ ನೋಡಿದ್ರೆ ಒಂದು ಜನಗಳ ಮಧ್ಯೆ ಶಿಲ್ಲೆ ಚಪ್ಪಾಳೆಗಳ ಮಧ್ಯೆ ನೋಡೋ ಇದೇ ಬೇರೆ. ಏನೋ ಒಂದು ಕೂತ್ಕೊಂಡು ನೋಡ್ತಾರಲ್ಲ ಅದು ಬೇರೆ. ನೀವು ಮನೆಯಲ್ಲಿ ಸಿನಿಮಾ ನೋಡ್ತೀರಾ, ಸಿನಿಮಾ ನೋಡಿದ್ರೆ ನಿಮ್ಗೆ ಆ ಎಫೆಕ್ಟ್ ಗೊತ್ತಾಗಲ್ಲ, ಸ್ಟೋರಿ ಗೊತ್ತಾಗುತ್ತೆ. ಏನು ಈ ಸಿನಿಮಾ ಸ್ಟೋರಿ ಅದೇ ಫೀಲ್ ಆಗಬೇಕು. ಓಕೆ, ಕೊನೆಯದಾಗಿ ಏನು ಹೇಳಕ್ಕೆ ಬಯಸ್ತೀರಾ ಆ್ಯಸ್ ಎ ಪ್ರೊಡ್ಯೂಸರ್? ನಿಮ್ಮ ಒಂದು ಸಿನಿಮಾನ ಜನ ಯಾಕೆ ನೋಡಬೇಕು? ಸೊ ನಮ್ದು ಇವಾಗ ಏಪ್ರಿಲ್ 17ನೇ ತಾರೀಕು ಶುಕ್ರವಾರ ರಿಲೀಸ್ ಆಗ್ತದೆ, ಎಲ್ಲರೂ ಕಾಲಿಡುತ್ತೆ ಕಾಲ. ಸೊ ಜನ ಸಿನಿಮಾ ನೋಡಬೇಕು. ಆ ಒಂದು ಸಿನಿಮಾ ಮಾಡೋದ್ರ ಹಿಂದೆ ಎಷ್ಟೋ ಶ್ರಮ ಇರ್ತದೆ, ಎಷ್ಟೋ ಕಲಾವಿದ್ರದ್ದು ಕೆಲಸ ಇರ್ತದೆ. ಸೊ ಅದೆಲ್ಲ ನೋಡಬೇಕು ಅಷ್ಟೇ. ಸಿನಿಮಾನ ಕನ್ನಡಿಗರು ಸಿನಿಮಾದಲ್ಲಿ ಏನಿದೆ ಸಿನಿಮಾದಲ್ಲಿ ಯಾಕೆ ನೋಡ್ಬೇಕು ಅನ್ನೋದನ್ನ ಹೇಳಿ. ಸಿನಿಮಾದಲ್ಲಿ ಕತೆ ಹೇಳಕ್ಕಾಗಲ್ಲ, ಕತೆ ಹೇಳ್ಬಿಡಿ. ಅಟ್ಲೀಸ್ಟ್ ಜನರಿಗೆ ಒಂದು ಖುಷಿ ಸಿಗುತ್ತಾ, ಸೀಟ್ ತುದಿಲ್ ಕುತ್ಕೊಂಡು ನಗಾಡ್ತಾರ. ಸಿನಿಮಾ ನೋಡ್ಬೇಕಾದ್ರೆ ನಗ್ನಗ್ತಾ ಬರ್ತಾರೆ. ಅದ್ರಲ್ಲಿ ಏನೋ ಒಂದಿದೆ. ಓಕೆ, ಕ್ಲೈಮ್ಯಾಕ್ಸ್ ಅಲ್ಲಿ ಇದೆ, ತಾರಮ್ಮ ಅವ್ರದ್ದು ಒಂದು ಪಾತ್ರ ಇದೆ, ದತ್ತಣ್ಣ ಅವ್ರದ್ದು ಏನು ಪಾತ್ರ ಇದೆ, ಚಂದನ್ ಶೆಟ್ಟಿ ಮೇನ್ ಆಗಿ ಚಂದನ್ ಶೆಟ್ಟಿ ಅವರು ಅದನ್ನ ಆಕ್ಟಿಂಗ್ ಮಾಡಿರೋ ರೀತಿ ಜನಗಳೇ ಮಾತಾಡ್ತಾರೆ ಸಿನಿಮಾ ನೋಡಿ. ನಾನು ಹೇಳೋದ್ಕಿಂತ ಸಿನಿಮಾ ರಿಲೀಸ್ ಆದ್ಮೇಲೆ ಚಂದನ್ ಶೆಟ್ಟಿ ಮೇಲೆ ಇವರು ಬರೀ ಸಿಂಗರ್ ಅಲ್ಲಪ್ಪ, ಅವ್ನು ಆಕ್ಟಿಂಗು ಮಾಡ್ತಾನೆ ಅನ್ನೋದು ಒಂದು ಬರುತ್ತೆ. ಅಂದ್ರೆ ಈ ಸಿನಿಮಾದಲ್ಲಿ ಅವ್ರ ಕೆಲ ಹಾಡ್ಸಿದ್ದೀರಾ? ಒಂದು ಸಾಂಗ್. ಓಕೆ, ಒಂದು ಸಾಂಗ್ ಆಡಿದ್ದಾರೆ. ಸೊ ಅದು ಕೂಡ ಪ್ಲಸ್ ಪಾಯಿಂಟ್ ಆಗುತ್ತೆ. ಅವರು ಮಂಗ್ಲಿ ಅವರು ಒಂದು ಸಾಂಗ್ ಆಡಿದ್ದಾರೆ. ಓಕೆ ಸರ್, ಈಗ ರಿಲೀಸ್ ಅಂತ ಬಂದಾಗ ಸಿನಿಮಾಗೆ ಒಂದಷ್ಟು ಸೆನ್ಸಾರು ಅದು ಇದು ಎಲ್ಲ ಒಂದಷ್ಟು ಚಾಲೆಂಜಸ್ ಇರುತ್ತೆ. ನಿಮ್ಗೆ ಆ ಥರದ್ದು ಏನಾದರೂ ಪ್ರಾಬ್ಲಮ್ ಆಯಿತಾ, ಅಥವಾ ಇಂಡಸ್ಟ್ರಿಗೆ ಸಂಬಂಧಪಟ್ಟಂಗೆ ನಿಮಗೆಲ್ಲ ಸ್ಮೂತಾಗಿ ಆಗ್ತಾ ಇದೆ ಅಂತ ಅನ್ಸುತ್ತಾ? ಇಲ್ಲ, ಈಗ ಸಿನಿಮಾಗಳು ವಾರಕ್ಕೆ 7, 8, 10 ಸಿನಿಮಾ ರಿಲೀಸ್ ಇರ್ತದೆ. ಥಿಯೇಟ್ರ್ ಸಮಸ್ಯೆ ಆಗುತ್ತೆ. ಪರ್ಟಿಕ್ಯುಲರ್ ಆಗಿ ಮಾಲ್ಗಳಲ್ಲಿ ಎಲ್ಲ ಭಾಷೆ, ಇವತ್ತು ಕರ್ನಾಟಕದಲ್ಲಿ ಎಲ್ಲ ಭಾಷೆ ಜನ ಇರೋದ್ರಿಂದ ಎಲ್ಲ ಭಾಷೆ ಸಿನಿಮಾಗಳು ಬರ್ತವೆ. ಸೊ ಹಾಗಾಗಿ ಕನ್ನಡಕ್ಕೆ ಸ್ವಲ್ಪ ಕಮ್ಮಿನೇ ಆದ್ಯತೆ ಕೊಡ್ತಾರೆ ಮಾಲ್ಗಳಲ್ಲಿ. ಟೈಮಿಂಗ್ಸ್ ಮ್ಯಾಟ್ರ್ ಆಗುತ್ತೆ. ಈಗ ವೀಕ್ ಡೇಸ್ ಅಲ್ಲಿ ಮಧ್ಯಾಹ್ನ ಎಲ್ಲ ಆಫೀಸ್ಗೆ ಹೋಗ್ತಾರೆ, ಅವ್ರಿಗೆ ಕೆಲ್ಸಕ್ಕೆ ಹೋಗ್ತಾರೆ, ಈವ್ನಿಂಗ್ ಬರ್ತಾರೆ. ಸಂಜೆ ಸಿನಿಮಾ ನೋಡೋಣ ಅಂತ ಬಂದಾಗ ಸಿನಿಮಾ ಇರಲ್ಲ ಕನ್ನಡ ಸಿನಿಮಾ. ಸೊ ಅದು ಸಮಸ್ಯೆ ಆಗುತ್ತೆ. ಸೊ ಅದು ನಮ್ಮ ಕನ್ನಡ ವಾಣಿಜ್ಯ ಮಂಡಳಿಯವರು ಸ್ವಲ್ಪ ಸಹಾಯ ಮಾಡಬೇಕು ಕನ್ನಡ ನಿರ್ಮಾಪಕರುಗಳಿಗೆ. ಈಗ ತುಂಬ ಜನ ನಿರ್ಮಾಪಕರು ಹೇಳ್ಕೊಂಡಿದ್ದಾರೆ ಎಷ್ಟೋ ವಿಡಿಯೋಗಳಲ್ಲಿ, ನಮ್ಮ ಸಿನಿಮಾ ಥಿಯೇಟರ್ ಸಿಗ್ತಾ ಇಲ್ಲ, ಸೊ ಇಮಿಡಿಯೇಟ್ ತೆಗೆದ್ಬಿಟ್ರು ಜನ ಬರ್ತಿದ್ದಾರೆ, ಸಿನಿಮಾ ಥಿಯೇಟರ್ ಶೋ ಆಗ್ತಿಲ್ಲ ಅಂತ. ಆ ಥರ ಸಮಸ್ಯೆಗಳನ್ನ ಅವಾಯ್ಡ್ ಮಾಡಬೇಕು. ಸೊ ಜನಗಳಿಗೆ ಮತ್ತೆ ನಿರ್ಮಾಪಕರಿಗೆ ಅವಕಾಶ ಕೊಡಬೇಕು. ನಿಮ್ಮ ಸಿನಿಮಾ ಎಷ್ಟು ಥಿಯೇಟರ್ ರಿಲೀಸ್ ಆಗ್ತದೆ, ಎಲ್ಲ ರಿಲೀಸ್ ಮಾಡಿಸ್ತಾ ಇದ್ದೀರಾ? KVN ಸಂಸ್ಥೆಯವರು ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದಾರೆ. ಸೊ ನನಗೆ ಗೊತ್ತಿರೋಂಗೆ ಒಂದು 150 ಥಿಯೇಟರ್ ಬರ್ಬೋದು ಅಂತ ನಿರೀಕ್ಷೆ ಇದೆ. ಓಕೆ, ಓವರ್ ಆಲ್ ಕರ್ನಾಟಕ. ಓಕೆ.
ಅದನ್ನು ನೋಡಿಕೊಂಡು ಜನ ಹೆಂಗೆ ತಗೋತಾರೆ ಅನ್ನೋದನ್ನು ಪ್ಲಸ್ ಆಗ್ಬೋದು ಮೈನಸ್ ಆಗ್ಬೋದು. ಓಕೆ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಕಾಲ ಎಲ್ಲರ ಕಾಲ ಎಳಿತದೆ ಕಾಲ ಅನ್ನುವಂಥ ಸಿನಿಮಾ ಮಾಡಿದ್ದೀರಾ, ಒಂದು ಒಳ್ಳೆ ಕಂಟೆಂಟ್ ಕೊಟ್ಟಿದ್ದೀರಾ, ಒಳ್ಳೆ ಸ್ಟಾರ್ ಕಾಸ್ಟಿಂಗ್ ಇದೆ, ಒಳ್ಳೆ ಮ್ಯೂಸಿಕ್ ಇದೆ. ಒಂದು ಸಿನಿಮಾ ಗೆಲ್ಲಕ್ಕೆ ಜನ ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಖುಷಿ ಪಡ್ಲಿಕ್ಕೆ ಏನೇನೆಲ್ಲ ಬೇಕೋ ಅದೆಲ್ಲವನ್ನು ಕೊಟ್ಟಿದ್ದೀರಾ. ಸೊ ಐ ಥಿಂಕ್ ಜನ ಟ್ರೈಲರ್ ಟೀಸರ್ ನೋಡಿದ್ಮೇಲೆ, ಕಾಮೆಂಟ್ಗಳು ನೋಡಿದ್ಮೇಲೆ 100% ಜನ ಸಿನಿಮಾನ ಇಷ್ಟಪಡ್ತಿದ್ದಾರೆ, ಗೆಲ್ಲಿಸ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನಮಗೂ ಇದೆ ಆ್ಯಂಡ್ ನಿಮಗೂ ಇದೆ. ಸೊ ಸಿನಿಮಾ ಗೆಲ್ಲಿ, ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರೇ, ಇದೇ ಏಪ್ರಿಲ್ 17ನೇ ತಾರೀಕು ಎಲ್ಲರ ಕಾಲೆಡಿತದೆ ಕಾಲ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಒಳ್ಳೆ ಸಿನಿಮಾ. ಈಗಾಗಲೇ ಟ್ರೈಲರ್ ಮತ್ತು ಟೀಸರ್ ನೋಡಿರೋರಿಗೆ ಗೊತ್ತಾಗಿರುತ್ತೆ ಸಿನಿಮಾ ಎಷ್ಟು ಬ್ಯೂಟಿಫುಲ್ ಆಗಿದೆ. ಕಾಮಿಡಿ ಆಗಿದೆ, ಒಳ್ಳೆ ಪಂಚಿಂಗ್ ಡೈಲಾಗ್ಸ್ ಇದೆ, ಒಳ್ಳೆ ಸ್ಟಾರ್ ಕಾಸ್ಟಿಂಗ್ ಇದ್ದಾರೆ, ನಿಮ್ಮ ಫೇವ್ರೆಟ್ ಕಾಮಿಡಿಯನ್ಸ್ ಇದ್ದಾರೆ. ಸೊ ಒಂದೊಳ್ಳೆ ಸಿನಿಮಾ 2.5 ಗಂಟೆಗಳ ಕಾಲ ಎಲ್ಲ ಟೆನ್ಷನನ್ನು ಮರೆತು ಆರಾಮಾಗಿ ಥಿಯೇಟ್ರ್ಗಳಲ್ಲಿ ಮಾಲ್ಗಳಲ್ಲಿ ಕೂತ್ಕೊಂಡು ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಆದಷ್ಟು ಪೈರಸಿ ಕಡಿಮೆ ಮಾಡಿ ಥಿಯೇಟ್ರಲ್ಲೇ ಹೋಗಿ ಸಿನಿಮಾ ನೋಡಿ ಸಿನಿಮಾವನ್ನು ಗೆಲ್ಲಿಸ್ಕೊಡಿ. ಮತ್ತೊಂದಷ್ಟು ಒಳ್ಳೆಯ ಸಿನಿಮಾಗಳು ಗೋವಿಂದರಾಜರು ಎಂಟರ್ಟೈನರ್ಸಿಂದ ಬರಲಿ ಅನ್ನೋದು ನಮ್ಮೆಲ್ಲರ ಆಶಯ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.